ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅಜ್ಜಿ ಮಾಡುತ್ತಿದ್ದಂತಹ ಒಂದು ಗಾಯದ ಎಣ್ಣೆಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟೇ ಭಯಂಕರವಾದಂತಹ ಗಾಯ ಆದರೂ ನಾವು ಇದರಿಂದ ಒಂದೇ ಒಂದು ಹನಿ ಎಣ್ಣೆಯನ್ನು ಹಚ್ಚಿದರೆ ಸಾಕು. ನಾವು ಈಗ ಮಕ್ಕಳೆಲ್ಲ ಬಿದ್ದ ಗಾಯ ಇರುತ್ತೆ ನೋಡಿ, ಅಥವಾ ಎಲ್ಲಿಯಾದರೂ ತಾಗಿ ಕತ್ತಿ ತಾಗಿ, ಈಗ ಮನೆಯೊಳಗಡೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡುವವರಿಗೆ ಬಿಸಿ ತಾಗಿ ಸುಟ್ಟ ಗಾಯ ಎಲ್ಲ ಆಗುತ್ತೆ ನೋಡಿ, ಅದಕ್ಕೆಲ್ಲ ಒಂದು ಎಣ್ಣೆ ಇದು. ಸಿಂಪಲ್ ಅಂದರೆ ಸಿಂಪಲ್, ನಮ್ಮ ಮನೆಯಲ್ಲೇ ಇರುವಂತಹ ಎರಡು ಪದಾರ್ಥದಿಂದ ಈ ಎಣ್ಣೆಯನ್ನು ನಮಗೆ ಮಾಡಬಹುದು. ಆಂಟಿಸೆಪ್ಟಿಕ್ ಅಂತಲೂ ಹೇಳ್ಬೋದು, ತುಂಬ ಒಳ್ಳೆಯದು. ಇದಕ್ಕೆ ನಮಗೆ ಬೇಕಾದ್ದು ಪ್ಯೂರ್ ಆಗಿರುವಂತಹ ಆರ್ಗ್ಯಾನಿಕ್ ಆಗಿರುವಂತಹ ತೆಂಗಿನೆಣ್ಣೆ ಮತ್ತು ಅರಶಿನ ಅಂದರೆ ಹಸಿ ಅರಶಿನ ನಮಗೆ ಬೇಕು. ಇದೆರಡೂ ಪದಾರ್ಥದಿಂದ ನಮಗೆ ಈ ನೋವಿನ ಎಣ್ಣೆಯನ್ನು ಮನೆಯಲ್ಲೇ ಸುಲಭವಾಗಿ ಮಾಡ್ಬೋದು. ಮಕ್ಕಳಿರುವ ಮನೆಯಲ್ಲೆಲ್ಲ ಇದನ್ನು ಖಂಡಿತವಾಗಿ ಮಾಡಿ ಇಟ್ಕೊಳ್ಳಿ. ಫಸ್ಟಿಗೆ ಸುಟ್ಟ ಗಾಯಕ್ಕೆ ಒಂದು ಸಿಂಪಲ್ ಮನೆಮದ್ದನ್ನು ಹೇಳ್ತೀನಿ ನೋಡಿ. ಇದು ಅಲವೇರಾ, ನೋಳೆ ಸರ ಅಂತ ಹೇಳ್ತೀವಲ್ಲ, ನಾವೆಲ್ಲರೂ ಮನೆಯಲ್ಲಿ ಇದನ್ನು ನೆಟ್ಟಿರ್ತೀವಿ. ಇದು ಮುಖಕ್ಕೆ ಹಚ್ಚಿದರೆ ಮುಖಕ್ಕೆ ಒಳ್ಳೆ ಸ್ಕಿನ್ ಗ್ಲೋ ಆಗಲಿಕ್ಕೆಲ್ಲ ಇದನ್ನು ಉಪಯೋಗಿಸ್ತಾರೆ. ಅದೇ ರೀತಿ ಗಾಯಕ್ಕೆಲ್ಲ ಇದನ್ನು ಹಚ್ತಾರೆ, ತುಂಬ ಒಳ್ಳೆಯದಿದು. ತಲೆ ಕೂದಲಿಗೆಲ್ಲ ಹಚ್ತಾರೆ ನೋಡಿ, ನೋಳೆ ಸರ, ಅಲವೇರಾ. ಇದನ್ನು ಮನೆಯಲ್ಲಿ ಒಂದು ಸಣ್ಣ ಪಾಟಲ್ಲಿ ಒಂದು ನೆಟ್ಟು ಬಿಡಿ. ಈಗ ಸುಟ್ಟ ಗಾಯ, ಈಗ ನಾವು ಅಡುಗೆ ಮನೆಯಲ್ಲಿ ಕೆಲಸ ಮಾಡುವಾಗ ಏನಾದರೂ ಆಗಿ ಒಂದು ಸುಟ್ಟಿದೆ ಅಂತ ಇದ್ದರೆ ಫಸ್ಟಿಗೆ ನಮಗೆ ತುಂಬ ಹೊತ್ತು ಒಂಥರ ಉರಿ ಆಗುತ್ತೆ ನೋಡಿ. ಆವಾಗ ಒಂದು ಸಣ್ಣ ತುಂಡು ಅಲವೇರಾವನ್ನು ತೆಗೆದು ಇದೇ ರೀತಿ ಕಟ್ ಮಾಡಿ ಆ ಎಲ್ಲಿ ಸುಟ್ಟಿರುತ್ತೆ ನೋಡಿ ಅಲ್ಲಿಗೆ ಇದರಿಂದ ಲೈಟಾಗಿ ಮಸಾಜ್ ಮಾಡಿ. ಬೇರೆ ಎಂತ ಹಾಕೋದು ಬೇಡ. ಕೆಲವರು ನೋಡಿ ಕೋಲ್ಗೇಟ್ ಟೂತ್ಪೇಸ್ಟನ್ನೆಲ್ಲ ಹಾಕ್ತಾರೆ, ಆದರೆ ನನಗೆ ಟೂತ್ಪೇಸ್ಟ್ ಹಾಕಿ ಅದು ಇನ್ನೂ ಸ್ವಲ್ಪ ಉರಿ ಜಾಸ್ತಿ ಆದಂಗೆ ಅನ್ನಿಸುತ್ತೆ. ಆದರೆ ಈ ಅಲವೇರಾವನ್ನು ಹಚ್ಚಿದರೆ ಬೇಗ ಗಾಯ ತಣ್ಣಗಾಗುತ್ತೆ, ಜಾಸ್ತಿ ಉರಿ ಆಗೋದಿಲ್ಲ. ಮತ್ತು ದಿನಕ್ಕೆ ಒಂದು 3-4 ಸರ್ತಿ ಇದೇ ರೀತಿ ಅಲವೇರಾ ಒಂದು ತುಂಡನ್ನು ತಗೊಂಡು ಇದರ ರಸವನ್ನು ಹಚ್ತಾ ಇದ್ದರೆ ಬೇಗ ಸುಟ್ಟ ಗಾಯ ಗುಣ ಆಗುತ್ತೆ. ಮತ್ತು ಆ ಸುಟ್ಟ ಗಾಯ ಇದ್ದರೆ ಆ ಒಂದು ಗಾಯದ್ದು ಮಾರ್ಕ್ ಇರುತ್ತೆ ನೋಡಿ, ಅದರದ್ದು ಆ ಸ್ಕಿನ್ನೆಲ್ಲ ಫುಲ್ ಕ್ಲಿಯರಾಗಿ ನಮಗೆ ನಾರ್ಮಲ್ ನಮ್ಮದು ಮುಂಚೆ ಹೇಗಿತ್ತೋ ನಮ್ಮ ಚರ್ಮ ಅದೇ ರೀತಿ ಇರುತ್ತೆ. ಅದರ ಕಲೆ ಒಂದು ಚೂರು ಸಹ ಇರೋದಿಲ್ಲ. ಟ್ರೈ ಮಾಡಿ ನೋಡಿ. ಇನ್ನು ನಮಗೆ ನೋವಿನ ಎಣ್ಣೆ ಅಥವಾ ಗಾಯಕ್ಕೆ ಹಚ್ಚುವಂತಹ ಎಣ್ಣೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕೋಸ್ಕರ ನಮಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಹಸಿ ಅರಶಿನದ ಕೊಂಬು ಬೇಕು. ಒಣಗಿದ ಅರಶಿನ ಅಲ್ಲ, ಪುಡಿಸ ಅಲ್ಲ, ನಾವು ಹಸಿ ಅರಶಿನವನ್ನೇ ತಗೋಬೇಕು ಈ ಎಣ್ಣೆ ಮಾಡಲಿಕ್ಕೆ. ನಾನಿವಾಗ 100 ml ಎಣ್ಣೆಯಲ್ಲಿ ಈ ನೋವಿನ ಎಣ್ಣೆಯನ್ನು ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇದೇ ರೀತಿ ಒಂದು ತುಂಡು ಅರಶಿನ ಕೊಂಬನ್ನು ತಗೊಂಡಿದ್ದೀನಿ. ನೀವು ಜಾಸ್ತಿ ಎಣ್ಣೆ ಮಾಡೋದಾದರೆ ಅರಶಿನವನ್ನು ಜಾಸ್ತಿ ತಗೋಬೇಕು. ಫಸ್ಟಿಗೆ ಚೆನ್ನಾಗಿ ಕ್ಲೀನ್ ಮಾಡಿದ ಅರಶಿನವನ್ನು ಸ್ವಲ್ಪ ಲೈಟಾಗಿ ಬಿಸಿಲಲ್ಲಿಟ್ಟು ಒಣಗಿಸಬೇಕು. ಚೂರು ಸಹ ನೀರಿನ ಅಂಶ ಇರಬಾರ್ದು. ಆಮೇಲೆ ಇದನ್ನು ಚೆನ್ನಾಗಿ ಜಜ್ಜಿ ಇದೇ ರೀತಿ ಪುಡಿ ಮಾಡ್ಕೋಬೇಕು. ಇದನ್ನು ಸೈಡಿಗೆ ಇಟ್ಕೊಳ್ಳೋಣ. ಈ ಎಣ್ಣೆ ಮಾಡುವಾಗ ನಾವು ಉಪಯೋಗಿಸುವ ಪಾತ್ರೆ ಕೂಡ ನಾವು ಬಿಸಿಲಲ್ಲಿ ಒಣಗಿಸಬೇಕು. ಅದಕ್ಕೆ ಉಪಯೋಗಿಸುವ ಚಮಚ ಕೂಡ ನಾವು ಅದನ್ನು ಕ್ಲೀನ್ ಮಾಡಿ ಬಿಸಿಲಲ್ಲಿ ಒಣಗಿಸಬೇಕು. ಚೂರು ಸಹ ನೀರಿನ ಅಂಶ ಇರಬಾರ್ದು. ಇನ್ನು ನೋಡಿ, ಇದೇ ರೀತಿ ಒಂದು ಪ್ಯಾನ್ ಬಿಸಿ ಆದ ಮೇಲೆ ಅದಕ್ಕೆ ನಾವು ಪ್ಯೂರ್ ಆಗಿರುವಂತಹ ಆರ್ಗ್ಯಾನಿಕ್ ಆಗಿರುವಂತಹ ತೆಂಗಿನ ಎಣ್ಣೆಯನ್ನು ಹಾಕಬೇಕು. ನೋಡಿ, ಇದು ನಮ್ಮ ಮನೆಯಲ್ಲೇ ಇರುವ ತೆಂಗಿನಕಾಯಿಯನ್ನು ಮೆಲ್ಲಿಗೆ ಕೊಟ್ಟು ನಾವೇ ಮಾಡಿಸಿರುವಂತಹ ತೆಂಗಿನ ಎಣ್ಣೆ. ನೀವು ಹೊರಗಡೆಯಿಂದ ತಂದಿರುವ ಕಲಬೆರಕೆ ಇರುವ ಎಣ್ಣೆಯಲ್ಲಿ ಮಾಡಿದರೆ ಅಷ್ಟು ನಮಗೆ ಅದು ರಿಸಲ್ಟ್ ಕೊಡೋದಿಲ್ಲ. ಪ್ಯೂರ್ ಆಗಿರುವಂತಹ ತೆಂಗಿನ ಎಣ್ಣೆಯಲ್ಲೇ ಈ ಎಣ್ಣೆಯನ್ನು ನಾವು ಮಾಡಬೇಕು. ನಾನಿವಾಗ ಒಂದು 100 ml ತೆಂಗಿನ ಎಣ್ಣೆಯನ್ನು ಹಾಕಿದ್ದೀನಿ. ಎಣ್ಣೆ ಒಳ್ಳೆ ಬಿಸಿ ಆಗಬೇಕು. ಬಿಸಿ ಆದ ಮೇಲೆ ಇದಕ್ಕೆ ನಾವು ಜಜ್ಜಿ ಇಟ್ಟಿರುವಂತಹ ಆ ಅರಶಿನವನ್ನು ಇದಕ್ಕೆ ಸೇರಿಸಬೇಕು. ಈ ಎಣ್ಣೆಯನ್ನು ಮಾಡಿ ಎಷ್ಟು ಸಮಯ ಬೇಕಾದರೂ ನಮಗೆ ಇದನ್ನು ಇಟ್ಕೋಬೋದು. ಈಗ ಮಂಡಿ ನೋವು, ಬೆನ್ನು ನೋವಿದ್ದ ಕಡೆಯಲ್ಲೆಲ್ಲ ಇದರಿಂದ ಸ್ವಲ್ಪ ಎಣ್ಣೆನ ಕೈಗೆ ಹಾಕಿ ಕೈಯನ್ನು ಚೆನ್ನಾಗಿ ಉಜ್ಜಿ, ಸ್ವಲ್ಪ ಎಣ್ಣೆ ಬಿಸಿ ಆಗುತ್ತೆ ನೋಡಿ, ಬಿಸಿ ಆದಮೇಲೆ ಆ ಎಣ್ಣೆ ಕೈಯಲ್ಲಿ ನಾವು ಮಂಡಿ ನೋವಿದ್ದ ಕಡೆ, ಅದೇ ರೀತಿ ಬೆನ್ನು ನೋವು ಅಲ್ಲೆಲ್ಲ ಲೈಟಾಗಿ ಮಸಾಜ್ ಮಾಡ್ತಾ ಇದ್ದರೆ ಅಲ್ಲಿ ಸಹ ನಮಗೆ ನೋವು ಕಮ್ಮಿ ಆಗುತ್ತೆ, ನೋವು ಸಹ ಕಮ್ಮಿ ಆಗುತ್ತೆ. ಅದೇ ರೀತಿ ಗಾಯ ಕೂಡ ಕಮ್ಮಿ ಆಗುತ್ತೆ. ನೋಡಿ, ನಾನಿವಾಗ ಅರಶಿನವನ್ನು ಹಾಕಿದಾಯಿತು ನೋಡಿ. ಇವಾಗ ಈ ಥರ ನೊರೆ ಬರ್ತಾ ಇದೆ. ಇದು ಚೆನ್ನಾಗಿ ಕುದಿದು ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಕುದಿದು ಎಣ್ಣೆ ಎಲ್ಲ ಕುದ್ದು ಆ ನೊರೆ ತನ್ನಷ್ಟಕ್ಕೆ ಸ್ಟಾಪ್ ಆಗಬೇಕು. ಆವಾಗ ಎಣ್ಣೆ ರೆಡಿ ಆಗುತ್ತೆ. ಮಧ್ಯೆ ಇದೇ ರೀತಿ ಒಂದು ಸತಿ ಮಿಕ್ಸ್ ಮಾಡ್ತಾ ಇರಬೇಕು. ನಾವು ಈ ಎಣ್ಣೆಯನ್ನು ಕಾಯಿಸುವಾಗ ನಮ್ಮ ಮನೆ ಇಡೀ ಒಳ್ಳೆ ತೆಂಗಿನೆಣ್ಣೆ ಮತ್ತು ಅರಶಿನದು ಸ್ಮೆಲ್ ಬರ್ತಾ ಇರುತ್ತೆ. ಆ ಸ್ಮೆಲ್ಗೆ ನಮಗೆ ಅಷ್ಟು
ಖುಷಿ ಆಗುತ್ತೆ, ಅಷ್ಟು ಒಳ್ಳೆಯದಾಗುತ್ತೆ ಇದು ನೋವಿಗೆಲ್ಲ. ಈಗ ನಾವೆಲ್ಲ ಸಣ್ಣ ಇರುವಾಗ ಸ್ಕೂಲಿಗೆಲ್ಲ ಹೋಗುವಾಗ ಬಿದ್ದು ಏನಾದರೂ ಗಾಯ ಆದರೆ ನಮ್ಮ ಮನೆಯಲ್ಲಿ ನಮಗೆಲ್ಲ ಜಾಸ್ತಿ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಇದೇ ರೀತಿ ಎಣ್ಣೆಯನ್ನೇ ಹಚ್ಚಿ ಗಾಯವನ್ನು ಗುಣಪಡಿಸ್ತಾ ಇದ್ದರು. ಈವಾಗಲೂ ನಮಗೆ ಮನೆಗೆ ಹೋದರೆ ಎಂತಾದರೂ ಗಾಯ ಇದ್ದರೆ ನಮ್ಮ ಮನೆಯಲ್ಲಿ ಅಮ್ಮ ಎಲ್ಲ ಇದೇ ರೀತಿ ಅರಶಿನದ ಎಣ್ಣೆಯನ್ನು ಮಾಡಿ ಇಟ್ಟಿರ್ತಾರೆ ಮನೆಯಲ್ಲಿ. ಮಕ್ಕಳು ಊರಿಗೆಲ್ಲ ಹೋದಾಗ ಏನಾದರೂ ಗಾಯ ಎಲ್ಲ ಆದರೆ ಇದೇ ಎಣ್ಣೆಯನ್ನು ನಾವು ಹಚ್ಚೋದು ಜಾಸ್ತಿ, ಮುಲಾಮೆಲ್ಲ ಹೊರಗಡೆಯಿಂದ ತರೋದಿಲ್ಲ. ನೋಡಿ, ಇವಾಗ ನಾನು ಹತ್ತಿರದಿಂದ ತೋರಿಸಿದ ನೊರೆ ಎಲ್ಲ ಕಮ್ಮಿ ಆದ ಮೇಲೆ ನಾವು ಸ್ಟವ್ವಿಂದ ತೆಗೆದು ಆಚೆ ಕಡೆ ಇಡಬೇಕು. ಒಳ್ಳೆ ತಣ್ಣಗಾಗಬೇಕು ಎಣ್ಣೆ. ತಣ್ಣಗಾದ ಮೇಲೆ ಒಂದು ಗ್ಲಾಸ್ ಬಾಟಲ್ಗೆ ಹಾಕಿ ನಾವು ಈ ಎಣ್ಣೆಯನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಒಳ್ಳೆ ಹಳದಿ ಕಲರ್ ಇರುತ್ತೆ ನೋಡಿ ಎಣ್ಣೆ. ನಾವು ಆ ಅರಶಿನದ ಪೀಸಸ್ ಎಲ್ಲ ಇರುತ್ತೆ ನೋಡಿ, ಅದು ಸಮೇತ ಈ ಎಣ್ಣೆಗೆ ಹಾಕಬೇಕು, ಈ ಬಾಟಲಿಗೆ ಹಾಕಬೇಕು. ಅದು ಸಹ ಇರಲಿ ಎಣ್ಣೆಯಲ್ಲಿ. ಅದು ಇದ್ದಷ್ಟು ನಮಗೆ ಎಣ್ಣೆಗೆ ಒಳ್ಳೆ ಕಲರು ಕೂಡ ಬರುತ್ತೆ, ಅದು ಅಷ್ಟು ನಮಗೆ ಎಫೆಕ್ಟ್ ಆಗುತ್ತೆ, ಎಣ್ಣೆ ಅಷ್ಟು ಸ್ಟ್ರಾಂಗ್ ಆಗುತ್ತೆ ಇದ್ದಂಗೆ. ಇದನ್ನು ಮಾಡಿ ನಾವು ಒಂದು ವಾರ ಎಲ್ಲ ಇಟ್ಕೊಂಡು ಇರಬೇಕು. ಆವಾಗ ಅದು ಇನ್ನೂ ಸ್ವಲ್ಪ ಕಲರ್ ಬರುತ್ತೆ, ಅದು ಇನ್ನೂ ಸ್ವಲ್ಪ ಎಣ್ಣೆ ಸ್ಟ್ರಾಂಗ್ ಆಗುತ್ತೆ. ಆ ಬಾಟ್ಲೆಲ್ಲ ಓಪನ್ ಮಾಡುವಾಗ ಅರಶಿನದ ಸ್ಮೆಲ್ ಇರುತ್ತೆ ನೋಡಿ, ಅಷ್ಟು ಚೆನ್ನಾಗಾಗುತ್ತೆ. ಇದರಿಂದ ಇದೇ ರೀತಿ ಒಂದೇ ಒಂದು ಹನಿ, ಈಗ ಎಷ್ಟು ದೊಡ್ಡ ಗಾಯ ಆದರೂ, ಈ ಸುಟ್ಟ ಗಾಯ ಆಗಲಿ ಏನೇ ಗಾಯ ಆದರೂ ಒಂದು ಹನಿ ಎಣ್ಣೆಯನ್ನು ತೆಗೆದು ಇದೇ ರೀತಿ ಹಚ್ಚಿದರೆ ಸಾಕು, ಬೇಗನೆ ಗಾಯ ಎಲ್ಲ ಗುಣ ಆಗುತ್ತೆ. ಟ್ರೈ ಮಾಡಿ ನೋಡಿ. ಮಕ್ಕಳೆಲ್ಲ ಇದ್ದ ಮನೆಯಲ್ಲಿ ಇದು ಮಸ್ಟಾಗಿ ಮಾಡಿ ಇಟ್ಕೊಳ್ಳಿ. ಯಾವುದೇ ಕೆಮಿಕಲ್ಸ್ ಇಲ್ಲ, ಬರೀ ಆರ್ಗ್ಯಾನಿಕ್ ಆಗಿರುವಂತಹ ತೆಂಗಿನೆಣ್ಣೆ ಮತ್ತು ಪ್ಯೂರ್ ಆಗಿರುವಂತಹ ಅರಶಿನ. ಎಲ್ಲರಿಗೂ ಗೊತ್ತಿರೋ ವಿಷಯ, ಅರಶಿನ ಆ್ಯಂಟಿಸೆಪ್ಟಿಕ್, ಗಾಯಕ್ಕೆಲ್ಲ ತುಂಬ ಒಳ್ಳೆಯದು ಅಂತ. ಮತ್ತು ಇನ್ನೊಂದು, ಇದು ಈ ರೀತಿ ಎಣ್ಣೆಯನ್ನು ನಾವು ಮಾಡಿ ಇಟ್ಕೊಂಡು ಈ ಗಜಕರ್ಣ ಅಂತ ಬರುತ್ತೆ ನೋಡಿ, ಅದು ಕೆಲವರಿಗೆಲ್ಲ ಪ್ರೈವೇಟ್ ಪಾರ್ಟಲ್ಲಿ ಗಜಕರ್ಣ ಬರುತ್ತೆ, ಅಲ್ಲಿ ಸಾಮಾನ್ಯವಾಗಿ ಅರಶಿನ ಪುಡಿ ತೆಂಗಿನೆಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹಚ್ತಾರೆ. ಈ ರೀತಿ ಎಣ್ಣೆಯನ್ನು ಮಾಡಿಕೊಂಡು ಇಟ್ಟರೆ ನಮಗೆ ಗಜಕರ್ಣ ಇದ್ದ ಕಡೆಯಲ್ಲಿ ಸಹ ಇದನ್ನು ಹಚ್ಬೋದು. ಹಾಗೆ ಈ ಎಣ್ಣೆಯನ್ನು ಕೆಲವು ಮಕ್ಕಳಿಗೆ ತುಂಬ ಅಲರ್ಜಿ ಇರುತ್ತೆ ನೋಡಿ, ಕೈ ಕಾಲೆಲ್ಲ ಯಾವಾಗಲೂ ತುರಿಸ್ತಾ ಇರ್ತಾರೆ. ಈ ಮಣ್ಣಲ್ಲೆಲ್ಲ ಜಾಸ್ತಿ ಆಟ ಆಡಿ ಬಂದಾಗ ಮಕ್ಕಳಿಗೆ ತುರಿಕೆ ಜಾಸ್ತಿ ಅಲರ್ಜಿ ಇರುತ್ತೆ ನೋಡಿ, ಆವಾಗ ಸಹ ನಮಗೆ ಈ ಎಣ್ಣೆಯನ್ನು ಹಚ್ಚಿದರೆ ಸಾಕು. ಇನ್ನು ಕೆಲವು ಮಕ್ಕಳಿಗೆ ನೋಡಿ ಸೊಳ್ಳೆ ಕಡಿದ್ರೆ ಆಗೋದಿಲ್ಲ, ಸೊಳ್ಳೆ ಕಡಿದ್ರೆ ಅಲರ್ಜಿ ಆಗುತ್ತೆ, ತುರಿಸ್ತಾ ಇರ್ತಾರೆ, ಅಲ್ಲಿ ಸ್ಕಿನ್ ಹೋಗುತ್ತೆ, ಅಲ್ಲಿ ಎಲ್ಲ ಈ ಎಣ್ಣೆಯನ್ನು ಹಚ್ಚಿದರೆ ಸಾಕು. ಟ್ರೈ ಮಾಡಿ ನೋಡಿ.